ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಫ್ರೆಂಡ್ಸ್, ಇಂದು ಮಹಾಶಿವರಾತ್ರಿ. ಸೊ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಅಂದ್ರೆ ಏನು, ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತಾರೆ, ಶಿವನಿಗೆ ಹಾಲು ಬೆಲ್ಲ ಜೇನು ಬಿಲ್ವಪತ್ರೆ ಯಾಕೆ ಅರ್ಪಿಸುತ್ತಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾವು ಆಚರಿಸುತ್ತಿರುವ ಪವಿತ್ರ ಹಬ್ಬವೇ ಮಹಾಶಿವರಾತ್ರಿ. ಈ ವಿಶೇಷ ದಿನವನ್ನು ಭಗವಾನ್ ಶಿವ ಅವರಿಗೆ ಸಮರ್ಪಿಸುತ್ತೇವೆ. ಶಿವರಾತ್ರಿ ಅಂದ್ರೆ ಏನು? ಶಿವನ ರಾತ್ರಿ ಎಂದು ಅರ್ಥ ಕೊಡುತ್ತೆ ಶಿವರಾತ್ರಿ ಅಂದ್ರೆ. ಪುರಾಣಗಳ ಪ್ರಕಾರ ಈ ದಿನ ಶಿವ ಪಾರ್ವತಿ ವಿವಾಹವಾದ ದಿನ ಎಂದು ಹೇಳ್ತಾರೆ. ಈ ದಿನ ಓಂ ನಮ ಶಿವಾಯ ಮಂತ್ರ ಜಪ ಮಾಡಿದ್ರೆ ಮನಶಾಂತಿ ಮತ್ತು ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಈ ದಿನ ಭಕ್ತರು ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ ಮತ್ತು ಶಿವನ ಭಜನೆ ಮಾಡ್ತಾರೆ, ಪೂಜೆಗಳಲ್ಲಿ ಭಾಗಿಯಾಗ್ತಾರೆ. ಶಿವಲಿಂಗಕ್ಕೆ ಹಾಲು ಜೇನು ಬೆಲ್ಲ ಬಿಲ್ವಪತ್ರೆ ಅರ್ಪಿಸಿ ವಿಶೇಷ ಪೂಜೆ ಕೂಡ ಮಾಡ್ತಾರೆ. ಶಿವಲಿಂಗಕ್ಕೆ ಹಾಲು ಜೇನು ಬೆಲ್ಲ ಬಿಲ್ವಪತ್ರೆ ಯಾಕೆ ಅರ್ಪಿಸುತ್ತಾರೆ ಒಂದೊಂದಾಗಿ ನೋಡ್ಕೊಂಡ್ ಬರೋಣ. ಹಾಲು ಹಾಲು ಶುದ್ಧತೆ ಮತ್ತು ಶಾಂತಿಯ ಸಂಕೇತ. ಇದು ಮನಸ್ಸಿನ ಶುದ್ಧತೆಯನ್ನು ಸೂಚಿಸುತ್ತದೆ. ಜೇನು ಜೇನು ಸಿಹಿತನ ಮತ್ತು ಮಧುರ ಜೀವನದ ಸಂಕೇತ. ನಮ್ಮ ಜೀವನದಲ್ಲಿ ಸಿಹಿ ಮಾತು ಮತ್ತು ಸಂತೋಷ ಇರಲಿ ಎಂದು. ಬೆಲ್ಲ ಬೆಲ್ಲ ಸರಳತೆ ಸಾಂಪ್ರದಾಯಿಕತೆಯ ಸಂಕೇತ. ಜೀವನದಲ್ಲಿ ಸರಳತೆ ಬೆಳೆಯಲಿ ಎಂಬ ಸಂದೇಶ ಬೆಲ್ಲ ನೀಡುತ್ತೆ. ಬಿಲ್ವಪತ್ರೆ ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದುದು ಎಂದು ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ. ಈಗ ಶಿವರಾತ್ರಿಯ ದಿನ ರಾತ್ರಿ ಆಕೆ ಭಕ್ತರು ಜಾಗರಣೆ ಇರ್ತಾರೆ. ಅದಲ್ಲದೆ ಶಿವನಿಗೆ ಧ್ಯಾನ ಜಪ ಮಾಡ್ತಾರೆ. ಯಾಕೆಂದ್ರೆ ಶಿವರಾತ್ರಿಯ ದಿನ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಶಾಂತಿಯನ್ನು ನೀಡುತ್ತೆ ಎಂದು ನಂಬಿಕೆ ಇದೆ. ಆದ್ದರಿಂದ ಭಕ್ತರು ಶಿವನಿಗೆ ಧ್ಯಾನ ಜಪ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ಏನಂದ್ರೆ ಫ್ರೆಂಡ್ಸ್, ಶಿವರಾತ್ರಿ ಅನ್ನೋ ವರ್ಡ್ ಅಲ್ಲಿ ಎರಡು ಅರ್ಥ ಇದೆ. ಅಂದ್ರೆ ಶಿವ ಮತ್ತು ರಾತ್ರಿ. ರಾತ್ರಿ ಅನ್ನೋ ಪದ ಯಾಕೆ ಬಂತು ಹೇಳ್ತೀನಿ. ರಾತ್ರಿ ಶಿವನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಶಿವರಾತ್ರಿ ಅನ್ನೋ ವರ್ಡ್ ಬಂದಿದೆ. ಮಹಾಶಿವರಾತ್ರಿಯ ಬಗ್ಗೆ ತಿಳ್ಕೊಂಡ್ ಬಂದ್ವಿ. ಈಗ ಏನಂದ್ರೆ ಮಹಾಶಿವರಾತ್ರಿಯ ದಿನ ನನ್ನ ದಿನ ಹೇಗಿತ್ತು, ಅವತ್ತಿನ ದಿನ ನಾನು ಏನೇನ್ ಮಾಡಿದೆ, ಎಲ್ಲಿಗೆ ಹೋಗಿದ್ದೆ, ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಇವತ್ತು ಮಹಾಶಿವರಾತ್ರಿ ಅಂದ್ರೆ ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ದಿನ. ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಕಸ ಗುಡಿಸಿ ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಆಯ್ತು. ನಂತರ ಪತಿದೇವರು ಎದ್ದು ದೇವರ ಪೂಜೆ ಮಾಡಿದ್ರು. ಪೂಜೆ ಮುಗಿಯುವಷ್ಟರಲ್ಲಿ ಯಜಮಾನರಿಗೆ ಟಿಫನ್ ರೆಡಿ ಮಾಡಿದೆ. ಪೂರಿ ಮತ್ತೆ ಆಲೂ ಪಲ್ಯ. ಮನೆಯಲ್ಲಿ ಪೂಜೆ ಮನಸ್ಸಿಗೆ ನೆಮ್ಮದಿ, ಬದುಕಿಗೆ ಬೆಳಕು. ಅಂದ್ರೆ ದಿನಾಲು ಪೂಜೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮತ್ತೆ ನನ್ಗನ್ಸುತ್ತೆ ದೇವ್ರ ಮೇಲೆ ಭಕ್ತಿ ಇದ್ದರೆ ಮನೆಯೇ ದೇವಾಲಯ ಅಂತ. ದೇವರ ಕೃಪೆ ಇದ್ದರೆ ಜೀವನ ಸುಖಮಯ. ಪೂಜೆ ಮಾಡಿದ ಮನೆಯಲ್ಲಿ ಸದಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ? ಇದು ನಿಮ್ಗೂ ನಿಜ ಅಂತ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಜಮಾನ್ರು ಟಿಫನ್ ಮಾಡಿದ್ರು. ನಾನು ರೆಡಿಯಾಗಿ ಮಧ್ಯಾಹ್ನ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಸಾಯಂಕಾಲ ಆಗಿದ್ದೆ ಗೊತ್ತಾಗ್ಲಿಲ್ಲ. ಸಾಯಂಕಾಲ ಮತ್ತೆ ರೆಡಿಯಾಗಿ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ನಮ್ಮ ಹೊಸ ರೋಡಲ್ಲಿ ಸೆಂಟ್ರಲ್ ಜೈಲ್ ಹತ್ರ ಇರೋ ಶಿವನ್ ಟೆಂಪಲ್ಗೆ ನಮ್ಮ ಮನೆಯವ್ರ ಜೊತೆ ಹೋದ್ವಿ. ಮತ್ತೆ ಏನಂದ್ರೆ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ಲರಿಗೂ ರಜಾ ಇರುತ್ತೆ. ಇವತ್ತು ಶಿವನ್ ಟೆಂಪಲ್ಗೆ ಜಾಸ್ತಿ ಜನ ಬರ್ತಾರೆ. ಆದ್ರೆ ಈ ರೇಂಜ್ಗೆ ಭಕ್ತರು ಬಂದಿದಾರಂತ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಜಾತ್ರೆ ಎಲ್ಲ ನಡೀತಾ ಇತ್ತು. ಜಾತ್ರೆ ಅಂದ್ರೇನೆ ಖುಷಿ, ನಮ್ ಸಂತೋಷ, ಸಂಭ್ರಮ ಮತ್ತು ಒಗಟಿನ ಹಬ್ಬ. ದೇವರ ಆಶೀರ್ವಾದ ತಗೊಳಕ್ಕೆ ಎಲ್ಲರೂ ಸೇರಿ ಆಚರಿಸುವ ದೊಡ್ಡ ಉತ್ಸವ ಜಾತ್ರೆ. ಶಿವನ್ ಟೆಂಪಲ್ಗೆ ಭಕ್ತರು ದರ್ಶನ ತಗೊಳಕ್ಕೆ ಬರ್ತಾರೆ ಅಂತ ನನಗ್ ಗೊತ್ತಿತ್ತು. ಬಟ್ ಈ ತರ ಜಾತ್ರೆ ಮಾಡ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಜಾತ್ರೆ ಮಾಡ್ತಾ ಇದ್ರು. ಅಲ್ಲಿ ಹೋದಾಗ ನನ್ಗೆ ಶಾಕ್ ಆಯ್ತು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಏನೇನ್ ಜಾತ್ರೆ ಮಾಡ್ತಿದ್ದಾರೆ, ಯಾವ ತರ ಎಲ್ಲವನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ ನಾನು ಮತ್ತೆ ನಮ್ಮ ಮನೆಯವರು. ಟೆಂಪಲ್ ನಿಯರ್ ಹೋಗೋಷ್ಟರಲ್ಲಿ ನರ್ಸಮ್ಮ ಆಂಟಿ ಮತ್ತು ಅಂಕಲ್ನ ನೋಡಿದೆ. ಅವರಿಗೆ ಮೀಟ್ ಮಾಡಿದ್ದು ಖುಷಿ ಆಯ್ತು. ಹಾಗೆ ಒಂದು ಫೋಟೋಗೆ ಪೋಸ್ ಕೊಟ್ಟೆ. ಜಾಸ್ತಿ ಜನ ದರ್ಶನ ತಗೊಳಕ್ಕೆ ಇದ್ರು. ನಾವು ದರ್ಶನ ತಗೊಳಕ್ಕೆ ಹೋದ್ವಿ. ಶಿವನ ದರ್ಶನ ಚೆನ್ನಾಗಾಯ್ತು. ಬನ್ನಿ ಹಾಗಿದ್ರೆ ನೀವು ದರ್ಶನ ತಗೊಳ್ಳಿ.